ತುಮಕೂರಿನಲ್ಲಿ ನಡೆದ ತುಮಕೂರು ಓಪನ್ ಅಂತಾರಾಷ್ಟ್ರೀಯ ಟೆನಿಸ್ ಪಂದ್ಯಾವಳಿಯ ಸಿಂಗಲ್ಸ್ನಲ್ಲಿ 2ನೇ ಶ್ರೇಯಾಂಕದ ಜುಝನ್ನಾ ಪಾವ್ಲಿಕೋವಸ್ಕಾ ಅವರು ಗಾಯದಿಂದ ಅಂತಿಮ ಪಂದ್ಯದಿಂದ ಹೊರಗುಳಿದ ಹಿನ್ನೆಲೆಯಲ್ಲಿ ಜಸ್ಟಿನಾ ಮಿಕುಲ್ಸ್-ಟೈಚೆ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಪ್ರಶಸ್ತಿ ಪ್ರದಾನ ಮಾಡಿದರು. ಲಿಥುವೇನಿಯಾದ ಆಟಗಾರ್ತಿ ಜಸ್ಟಿನಾ ಮಿಕುಲ್ಸ್-ಕೈಟೆ ಅವರು $4,860 ಮೊತ್ತದ ನಗದಿನೊಂದಿಗೆ ಪ್ರಶಸ್ತಿ ಪಡೆಯುವ ಜೊತೆಗೆ 35 ಮೌಲ್ಯಯುತ ಅಂಕಗಳನ್ನು ತಮ್ಮದಾಗಿಸಿಕೊಂಡರು. ಜುಝನ್ನಾ ಪಾವ್ಲಿಕೋವಸ್ಕಾ ಅವರು $2,635 ಬಹುಮಾನದೊಂದಿಗೆ ವಿಶ್ವ ಟೆನಿಸ್ ಶ್ರೇಯಾಂಕದ 23 ಅಂಕಗಳನ್ನು ಪಡೆದರು. ಈ ವೇಳೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ತುಮಕೂರು ಟೆನಿಸ್ ಕ್ರೀಡಾಂಗಣದ ಅಧ್ಯಕ್ಷ ಮತ್ತು ಪಂದ್ಯಾವಳಿ ನಿರ್ದೇಶಕ ಜಿಆರ್ ಅಮರನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಜಿ ಪರಮೇಶ್ವರ್ ಯುವಕರಲ್ಲಿ ಕ್ರೀಡೆಯನ್ನು ಉತ್ತೇಜಿಸುವ ಮತ್ತು ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ಪರಿವರ್ತಿಸುವ ದೃಷ್ಟಿಕೋನ ತಮ್ಮದಾಗಿದ್ದು, ಕ್ರೀಡಾಪಟುಗಳಿಗೆ ಅವಕಾಶ ಮತ್ತು ಮೂಲಸೌಕರ್ಯಗಳನ್ನು ಸೃಷ್ಟಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಜನತೆಗೆ ಈ ಟೆನ್ನಿಸ್ ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ಸಿನ ಪರಿಚಯ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಕೂಡ ಇದನ್ನು ಮುಂದುವರಿಸಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡ್ತೇವೆ ಅಂತೇಳಿ. ಪ್ರಶಸ್ತಿ ವಿಜೇತರಾದ ಜುಝನ್ನಾ ಪಾವ್ಲಿಕೋವಸ್ಕಾ ಅಂತಿಮ ಪಂದ್ಯದವರೆಗೆ ತಲುಪುವುದು ಅಷ್ಟು ಸುಲಭವಲ್ಲ. ಈ ಕ್ಷಣ ಸಂತಸ ಮೂಡಿಸಿದ್ದು, ಮುಂದಿನ ಕ್ರೀಡೆಗೆ ಸಿದ್ಧವಾಗುವುದು ತಮ್ಮ ಗುರಿ ಎಂದರು. It's been a good week, not easy mentally and physically because it was super hot, but I'm proud of my game anyway. ಮತ್ತೊಬ್ಬ ಪ್ರಶಸ್ತಿ ವಿಜೇತೆ ಜಸ್ಟಿನಾ ಮಿಕುಲ್ಸ್-ಕೈಟೆ ವಿನ್ನರ್, ಪ್ರತಿ ಆಟವೂ ಸಾಹಸಮಯವಾಗಿದ್ದು ಗುರಿಯತ್ತ ತಮ್ಮ ದೃಷ್ಟಿ ಹೊಂದಲಾಗಿತ್ತು. ಅದರಂತೆ ಜಯಭೇರಿ ಸಾಧಿಸಲಾಗಿದೆ. ಇನ್ನು ಉನ್ನತ ಸ್ಥಾನಕ್ಕೇರಲು ಶ್ರಮಿಸುವುದಾಗಿ ಹೇಳಿದರು. That's sport and this happens, so yeah, we'll see. So we just focus on positive and then focus on the next weeks.